ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಗಣಿತ ವಿಡಿಯೋ ಪಾಠಕ್ಕೆ ಸ್ವಾಗತ. ಇಂದು ನಾವೆಲ್ಲರೂ ಕರ್ನಾಟಕ ರಾಜ್ಯಾದ್ಯಂತ SLC ವಿದ್ಯಾರ್ಥಿಗಳಿಗೆ ಪ್ರಥಮ ಒಂದು ಪ್ರಶ್ನೆ ಪತ್ರಿಕೆ ಗಣಿತ, ವಿಜ್ಞಾನ, ಸಮಾಜ ಒಳಗೊಂಡಂತೆ ಒಂದು ಪ್ರಶ್ನೆ ಪತ್ರಿಕೆ 1ರ ಪರೀಕ್ಷೆ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆದಿದೆ. ಇಂದು ನಡೆದಿರ್ತಕ್ಕಂಥ ಗಣಿತ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸುವುದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಅಂದರೆ ಗಣಿತ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ 40 ಪ್ರಶ್ನೆಗಳನ್ನು ನಾವು ವಿಮರ್ಶಾತ್ಮಕವಾಗಿ ಇವತ್ತು ನಾವು ಚರ್ಚಿಸುತ್ತಾ ಅವುಗಳಿಗೆ ಪರಿಹಾರವನ್ನು ನಾವು ಕಂಡುಹಿಡಿಯೋಣ. ಪ್ರಶ್ನೆ 1. ಒಂದು ಸಮಾಂತರ ಶ್ರೇಣಿಯ nನೇ ಪದ an ಸಮನಾಗಿದೆ 4n+5 ಆದಾಗ ಅದರ 5ನೇ ಪದವನ್ನು ಕಂಡುಹಿಡಿಯಬೇಕು. ಅಂದರೆ ಇಲ್ಲಿ n ನ ಬೆಲೆ 5 ಕೊಟ್ಟಿರ್ತಕ್ಕಂಥ ಒಂದು ಬೆಲೆಯಲ್ಲಿ n ನ ಬೆಲೆ 5ಅನ್ನು ಅಳವಡಿಸಿದಾಗ ನಮಗೆ ನೇರವಾಗಿರ್ತಕ್ಕಂಥ ಉತ್ತರ ದೊರೆಯುತ್ತದೆ. 4 × 5 + 5 4 5 20 20 + 1 5 ಅಂದಾಗ 25 ಆಯಿತು. 25 ಇರತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಎಂದು ನಾವು ಹೇಳ್ಬೋದು. ಈಗ ಎರಡನೇ ಪ್ರಶ್ನೆ ಏನಿದೆ ನೋಡಿದಾಗ ಎರಡನೇ ಪ್ರಶ್ನೆ 5x² ಸಮನಾಗಿದೆ 2 × 2x + 3 ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರಕುವ ಸ್ಥಿರಾಂಕವನ್ನು ಕಂಡುಹಿಡಿಯಬೇಕಂದ್ರೆ ಇಲ್ಲಿ ನಾವು ಈ ಆವರಣವನ್ನು ಬಿಡಿಸ್ಕೊಳ್ಬೇಕಾಗ್ತದೆ. ಸೊ ಆವರಣವನ್ನು ಬಿಡಿಸ್ಕೋಬೇಕಾದ್ರೆ ಮೊದಲಿಗೆ ಏನಾಗಿದೆ 5x² ಹಾಗೆ ಇರಲಿ, ಉಳಿದಿರ್ತಕ್ಕಂಥ ಬಲಭಾಗದಲ್ಲಿರ್ತಕ್ಕಂಥ ಆವರಣವನ್ನು ಬಿಡಿಸಿದಾಗ 2 × 2 4x + 2 3 6 ಬಲಬದಿಯಲ್ಲಿರ್ತಕ್ಕಂಥವೆಲ್ಲನೂ ಎಡಬದಿಗೆ ಸ್ಥಳಾಂತರಿಸಿದಾಗ ಅವುಗಳ ಚಿಹ್ನೆಗಳು ಬದಲಾವಣೆ ಆಗ್ತವೆ. ಹಾಗಾಗಿ ಇಲ್ಲಿ ಸ್ಥಿರ ಪದ ಏನಾಗಿದೆ ಸಿ ಯ ಬೆಲೆ -6 ಆಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಸರಿಯಾದ ಉತ್ತರ ಡಿ ಆಪ್ಷನ್ ಏನಾಗಿದೆ -6 ಸರಿಯಾದ ಉತ್ತರವಾಗಿದೆ ಎಂದು ನಾವು ಹೇಳ್ಬೋದು. ಈಗ ನಾವು ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆಯನ್ನು ನೋಡೋಣ. 3ನೇ ಪ್ರಶ್ನೆ ಏನಿದೆ ನೋಡಿದಾಗ ಪ್ರಶ್ನೆ 3 x - 2y ಸಮನಾಗಿದೆ 0 ಮತ್ತು 3x + 4y - 20 ಸಮನಾಗಿದೆ 0 ಸಮೀಕರಣಗಳು. ಇದು ಎಂತಹ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಾಗಿವೆ ಎಂದು ನಾವು ನೋಡಬೇಕಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಮೀಕರಣಗಳಲ್ಲಿ a1/a2 ಮತ್ತು b1/b2 ಮತ್ತು c1/c2ಗಳ ಬೆಲೆಗಳನ್ನು ಹೋಲಿಕೆ ಮಾಡಬೇಕಾಗ್ತದೆ ಅನುಪಾತದಲ್ಲಿ. ಆಗ ನಮಗೆ ಮೊದಲನೇ ಸಮೀಕರಣದಲ್ಲಿ a1 ಮತ್ತು b1ನ ಬೆಲೆಗಳು ಮಾತ್ರವಾಗಿದ್ದಾವೆ. ಹಾಗಾಗಿ ಇಲ್ಲಿ a1ನ ಬೆಲೆ 1 ಆಗಿದೆ, ಎರಡನೇ ಸಮೀಕರಣದಲ್ಲಿ 3 ಆಗಿದೆ. ಮತ್ತು ಈ ಒಂದು ಸಮೀಕರಣದಲ್ಲಿ b1ನ ಬೆಲೆ -2 ಆಗಿದೆ ಮತ್ತು ಎರಡನೇ ಸಮೀಕರಣದಲ್ಲಿ 4 ಆಗಿದೆ. ಇವುಗಳನ್ನು ಛೇದಿಸಿದಾಗಲೂ ಕೂಡ ನಮಗೆ ಸರಿಯಾದ ಉತ್ತರ ಎರಡೂ ಅನುಪಾತಗಳು 1 ಆಗಿರುವುದಿಲ್ಲ. ಹಾಗಾಗಿ ಇದು ಪರಸ್ಪರ ಛೇದಿಸುವ ಒಂದು ರೇಖೆಗಳಾಗಿವೆ ಎಂದು ನಾವು ಹೇಳಬಹುದು. ಏಕೆಂದರೆ a1/a2 is not equal to b1/b2 ಅಂದಾಗ ಅದು ಪರಸ್ಪರ ಛೇದಿಸುತ್ತಕ್ಕಂಥ ರೇಖೆಗಳು ಆಗಿವೆ ಎಂದು ನಾವು ಹೇಳಬಹುದು. ಈಗ ನಾವು 3ನೇ ಪ್ರಶ್ನೆ ಮುಗಿದು 4ನೇ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ಏನಾಗಿದೆ, ಚಿತ್ರದಲ್ಲಿ ತೋರಿಸಿರುವ ನಕ್ಷೆಯ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳೇ ಸರಿಯಾದ ಜೋಡಿ ಯಾವುದಿದೆ ಅಂತ ನಾವು ಆಯ್ಕೆ ಮಾಡಿ ನೋಡಬೇಕಾಗಿದೆ. ಇಲ್ಲಿ ನೋಡಿದಾಗ ನಮಗೆ ಒಂದು ಚಿತ್ರದಲ್ಲಿ ಇವೆರಡೂ ಪರಸ್ಪರ ಛೇದಿಸಿರ್ತಕ್ಕಂಥ ರೇಖೆಗಳಾಗಿದ್ದಾವೆ. ಇಲ್ಲಿ ಕೊಟ್ಟಿರುವ ಬೆಲೆಯನ್ನು ನೋಡಿದಾಗ ನಮಗೆ ಎಕ್ಸ್ನ ಬೆಲೆ 1 ಆಗಿದೆ, ವೈನ ಬೆಲೆ ಏನಾಗಿದೆ 0 ಆಗಿದೆ. ಎಕ್ಸ್ನ ಬೆಲೆ 1, ವೈನ ಬೆಲೆ 0. ಕೆಳಕಡೆ ಕೊಟ್ಟಿರ್ತಕ್ಕಂಥ ಒಂದು ಸಮೀಕರಣದಲ್ಲಿ ನಾವು ಆದೇಶಿಸಿದಾಗ ಯಾವುದು ಸರಿಯಾದ ಉತ್ತರ ಆಗುತ್ತೋ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಸಿ ಆಪ್ಷನ್ ಏನಾಗಿದೆ ಸರಿಯಾಗಿದೆ. ಹಾಗಾಗಿ ಎ, ಬಿ ಮತ್ತು ಡಿ ತಪ್ಪಾಗಿದೆ, ಸಿ ಸರಿಯಾದ ಉತ್ತರವಾಗಿದೆ. ಬೇಕಾದರೆ ನೀವು ಹೋಲಿಕೆ ಮಾಡಿ ನೋಡಿದಾಗ 2 × 1 - ವೈನ ಬೆಲೆ 0 ಅಂದಾಗ 2 1 2 -0 ಅಂದರೆ ಉತ್ತರ 2 ಆಯಿತು. ಹಾಗಾಗಿ ಒಂದು ಸಮೀಕರಣ ಸರಿಯಾದರೆ ಇನ್ನೊಂದು ಸಮೀಕರಣ 4x - y ಅಂದರೆ 4 × 1 - ವೈನ ಬೆಲೆ 0 ಅಂದಾಗ ಇದ್ರೂ ಕೂಡ ಉತ್ತರ 4 ಆಗುತ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸಿ ಆಪ್ಷನ್ ಸರಿಯಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ a1x + b1y + c1 = 0 ಮತ್ತು a2x + b2y + c2 ಸಮನಾಗಿದೆ 0. ರೇಖಾತ್ಮಕ ಜೋಡಿ ರೇಖೆಗಳು ಸಮಾಂತರವಾದರೆ ಅವುಗಳ ಸಹಗುಣಕಗಳ ಸರಿಯಾದ ಸಂಬಂಧವನ್ನು ನಾವು ಕಂಡುಹಿಡಬೇಕು. ಇಲ್ಲಿ ಅವುಗಳ ಸಹಗುಣಕಗಳು ಏನಾಗಿದ್ದಾವೆ, ಜೋಡಿ ರೇಖೆಗಳು ಸಮಾಂತರವಾಗಿದ್ದಾಗ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಆಪ್ಷನ್ ಏನಾಗಿದೆಯಲ್ಲ ಇದು ಸರಿಯಾದ ಆಯ್ಕೆ ಆಗುತ್ತದೆ. ಏಕೆಂದರೆ a1/a2 = b1/b2 is not equal to c1/c2 ಅಂದಾಗ ಇದು ಪರಸ್ಪರ ಸಮಾಂತರವಾಗಿರ್ತಕ್ಕಂಥ ಒಂದು
ರೇಖೆಗಳು ಆಗಿರ್ತವೆ. ಎಕ್ಸ್ ಪ್ಲಸ್ 3y ಪ್ಲಸ್ 7 ಸಮನಾಗಿದೆ 0 ಮತ್ತು ax ಪ್ಲಸ್ by ಪ್ಲಸ್ 14 ಸಮನಾಗಿದೆ 0 ರೇಖೆಗಳ ಜೋಡಿಗಳು ಪರಸ್ಪರ ಐಕ್ಯವಾಗುವ ರೇಖೆಗಳಾದರೆ a ಮತ್ತು b ಯ ಬೆಲೆಗಳನ್ನು ಕಂಡುಹಿಡಿಯಬೇಕು. ಅಂದರೆ ಪರಸ್ಪರ ಐಕ್ಯವಾಗ್ತವೆ ಅಂದರೆ ಅಲ್ಲಿರುವ ಸಹಗುಣಕಗಳು ಏನಾಗಿದ್ದಾವೆ a1/a2 = b1/b2 = c1/c2 ಆಗಿರುತ್ತವೆ. ಹಾಗಾಗಿ ಇಲ್ಲಿ ಕೊಟ್ಟಿರುವ ಬೆಲೆಗಳನ್ನು ನಾವು ಹೋಲಿಕೆ ಮಾಡಿ ಬರೆದಾಗ 2/a = 3/b = 7/14. ಸೊ ಇದನ್ನು ಛೇದಿಸಿದಾಗ 1/2 ಅಂಶ ಆಯಿತು. ಅಂದರೆ 2/a = 1/2 ಅಂಶ ಅಂದಾಗ ಓರೆ ಗುಣಾಕಾರ ಮಾಡಿದಾಗ ಏನ ಬೆಲೆ 4 ಆಗುತ್ತದೆ. ಹಾಗೆ 3/b ಸಮನಾಗಿದೆ 1/2 ಅಂಶ ಅಂದಾಗ b ಯ ಬೆಲೆ ಏನಾಯಿತು ನಮಗೆ ಓರೆ ಗುಣಾಕಾರ ಮಾಡಿದಾಗ 6. ಅಂದರೆ 4 ಮತ್ತು 6 ಸರಿಯಾದ ಆಯ್ಕೆಯಾಗಿದೆ. ಅಂದರೆ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆಯನ್ನು ನೋಡಿದಾಗ ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಯಾಗಿದೆ. ಸಮಾಂತರ ಶ್ರೇಣಿ ಆಗಿರಬೇಕಾದ್ರೆ ನಮಗೆ ಸಾಮಾನ್ಯವಾಗಿ ಅವುಗಳ ವ್ಯತ್ಯಾಸ ಸ್ಥಿರವಾಗಿರಬೇಕು. ಸೊ ಮೊದಲನೇ ವ್ಯತ್ಯಾಸವನ್ನು ನೋಡಿದಾಗ -1 -1 ಅಂದರೆ -2 ಆಗುತ್ತದೆ. ಮತ್ತು -2ರಲ್ಲಿ -1 ನಾವು ಕಳಿಬೇಕು ಅಂದಾಗ ಅಲ್ಲಿ +1 ಬರ್ತದೆ. ಹಾಗಾಗಿ ಅದು ಸರಿಯಾದ ಒಂದು ಸ್ಥಿರವಾದ ವ್ಯತ್ಯಾಸ ಹೊಂದಿಲ್ಲ ಅಂತ ಹೇಳ್ಬೋದು. ಎರಡನೇದಲ್ಲಿ 5ರಲ್ಲಿ 1 ಹೋದರೆ 4, 9ರಲ್ಲಿ 5 ಹೋದರೆ 4 ಅಂದಾಗ ಇಲ್ಲಿ ವ್ಯತ್ಯಾಸ ಏನಾಗಿದೆ ಸ್ಥಿರವಾಗಿದೆ 4. ಹಾಗಾಗಿ ಆಪ್ಷನ್ ಬಿ ಏನಾಗಿದೆ ಸರಿಯಾದ ಉತ್ತರವಾಗಿದೆ. ಈಗ ನಾವು 8ನೇ ಪ್ರಶ್ನೆಯನ್ನು ನೋಡೋಣ. 8ನೇ ಪ್ರಶ್ನೆಯಲ್ಲಿ ಏನು ಹೇಳ್ತಾನೆ -3 -1 1 3 ಈ ಸಮಾಂತರ ಶ್ರೇಣಿಯ 11ನೇ ಪದವನ್ನು ಕಂಡಿಬೇಕು. 11ನೇ ಪದವನ್ನು ಕಂಡಿಬೇಕಾದ್ರೆ ನಮಗೆ ಈಗಾಗಲೇ ಗೊತ್ತಾಗಿದೆ ಎ ಯ ಬೆಲೆ -3 ಆಗಿದೆ. ಸೊ ವ್ಯತ್ಯಾಸವನ್ನು ಮಾಡಿದಾಗ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವನ್ನು ಮಾಡಿದಾಗ ನಮಗೆ ಇಲ್ಲಿ ಡಿ ಯ ಬೆಲೆ 2 ದೊರೆಯುತ್ತದೆ. ಏಕೆಂದರೆ ನಿಮಗೆ ಸರಳವಾಗಿ ತಿಳಿಬೇಕಂದ್ರೆ ಧನಾತ್ಮಕವಾಗಿರ್ತಕ್ಕಂಥ ತೆಗೆದುಕೊಂಡಾಗ 3ರಲ್ಲಿ 1 ಹೋದರೆ 2. ಈಗ 11ನೇ ಪದವನ್ನು ಬರಿಬೇಕು. 11ನೇ ಪದವನ್ನು ಬರಿಬೇಕಾದ್ರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಫಾರ್ಮುಲಾ an = a + n - 1 × d. ಇದರಲ್ಲಿ n ನ ಬೆಲೆ 11 ಆಗಿದೆ. ಎ ಯ ಬೆಲೆ 3 -3 ಮತ್ತು ಡಿ ಯ ಬೆಲೆ 2 ಅಳವಡಿಸಿದಾಗ ನಮಗೆ ಸರಿಯಾದ ಉತ್ತರ ದೊರೆಯುತ್ತದೆ. 11ನೇ ಪದ ಬೇಕು. ಎ ಯ ಬೆಲೆ -3 + 11 - 1 × ಡಿ ಯ ಬೆಲೆ 2. ಸೊ ಬಿಡಿಸಿದಾಗ -3 + 11ರಲ್ಲಿ 1 ಹೋದರೆ 10, 10ರಲ್ಲಿ 20, 20ರಲ್ಲಿ 3 ಹೋದರೆ 17 ಅಂತಕ್ಕಂಥದ್ದು. 17 ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಯಾವುದಾಗಿದೆ ಆಪ್ಷನ್ ಡಿ ಏನಾಗಿದೆ ಆಪ್ಷನ್ ಡಿ 17 ಸರಿಯಾದ ಉತ್ತರವಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆಯನ್ನು ನೋಡಿದಾಗ ಸೊ ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 155 ಆಗಿದೆ ಮತ್ತು ಅದೇ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ 126 ಆದಾಗ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಬೇಕು. ಸೊ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಬೇಕಾದರೆ 10 ಪದಗಳ ಮೊತ್ತದಲ್ಲಿ 9 ಪದಗಳ ಮೊತ್ತವನ್ನು ನಾವು ಕಳೆದಿದ್ದೇ ಆದರೆ ನಮಗೆ 10ನೇ ಪದ ದೊರೆಯುತ್ತದೆ. ಈ 10 ಬೇಕಾದರೆ S10 - S9 ಕಳೆಯೋಣ, ಆಗ ನಮಗೆ 10ನೇ ಪದ ದೊರೆಯುತ್ತದೆ. ಸೊ 155 - 126 ಇವೆರಡರ ಕಳೆದಿದ್ದೇ ಆದರೆ ನಮಗೆ ಸರಿಯಾದ ಉತ್ತರ ದೊರೆಯುತ್ತದೆ. 15ರಲ್ಲಿ 6 ಹೋದರೆ 9, 4ರಲ್ಲಿ 2 ಹೋದರೆ 2, ಸೊ 1ರಲ್ಲಿ 1 ಹೋದರೆ 0 ಅಂದರೆ 29. 29 ಯಾವುದಾಗಿದೆ 9ನೇದಲ್ಲಿ ಸಿ ಆಪ್ಷನ್ ಏನಾಗಿದೆ 29 ಸರಿಯಾದ ಆಯ್ಕೆಯಾಗಿದೆ. ಈಗ ನಾವು ಮುಂದಿನ 10ನೇ ಪ್ರಶ್ನೆಯನ್ನು ನೋಡೋಣ. 10ನೇ ಪ್ರಶ್ನೆಯಲ್ಲಿ 2x² + ax + 6 ಸಮನಾಗಿದೆ 0 ವರ್ಗ ಸಮೀಕರಣದ ಒಂದು ಮೂಲ 2 ಆದಾಗ ಎ ಯ ಬೆಲೆಯನ್ನು ಕಂಡುಹಿಡಬೇಕು. ಅಂದರೆ ಸ್ವಲ್ಪ ಇಲ್ಲಿ ಆಲೋಚನೆ ಮಾಡ್ತಕ್ಕಂಥ ಸಮಸ್ಯೆ ಆಗಿದೆ ವಿದ್ಯಾರ್ಥಿಗಳಲ್ಲಿ. ಎಕ್ಸ್ನ ಬೆಲೆ 2 ನಾವು ಅಳವಡಿಸಿದ್ದೇ ಆದಾಗ ನಮಗೆ ಎ ನ ಬೆಲೆ ದೊರೆಯಿತು. ಒಂದು ಮೂಲ 2 ಆಗಿದೆ, ಹಾಗಾಗಿ ಕೊಟ್ಟಿರುವ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ 2 ನಾವು ಅಳವಡಿಸಿದ್ದೇ ಆದರೆ ಎ ನ ಬೆಲೆ ದೊರೆಯುತ್ತದೆ. ನೋಡಿ ಅದು ಹೇಗೆ ಆಗುತ್ತೆ 2x² ಇದೆ. ಸೊ 2 ಇಂಟು ಒಂದು ಮೂಲ ಅಂದಾಗ 2² ಪ್ಲಸ್ ಎ ಎಕ್ಸ್ನ ಬೆಲೆ 2 ಪ್ಲಸ್ 6 ಸಮನಾಗಿದೆ 0. ನೋಡಿ 2ರ ವರ್ಗ 4, 4ರಲ್ಲಿ 8 ಪ್ಲಸ್ 2 ಇಂಟು ಎ 2a ಪ್ಲಸ್ 6 ಸಮನಾಗಿದೆ 0. 8, 6, 14, 14 ಎಡದಿಂದ ಬಲಕ್ಕೆ ಬಂದಾಗ ಪ್ಲಸ್ ಆಗುತ್ತದೆ. ಹಾಗಾಗಿ 2a ಸಮನಾಗಿದೆ 14. ದೇರ್ಫೋರ್ ಎ ಸಮನಾಗಿದೆ 14ಕ್ಕೆ 2ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ 7. ಸೊ ಎ ಆಪ್ಷನ್ ಏನಾಗಿದೆ 7 ಇಲ್ಲಿ ಸರಿಯಾದ ಆಯ್ಕೆಯಾಗಿದೆ. ಎ ಆಪ್ಷನ್ 7 ಸರಿಯಾದ ಉತ್ತರವಾಗಿದೆ. ಮತ್ತು ನಮಗೆ ಮುಂದಿನ ಸಮಸ್ಯೆ 11. px² + qx
ಪ್ಲಸ್ 6 ಸಮನಾಗಿದೆ 0 ವರ್ಗ ಸಮೀಕರಣದ ಶೋಧಕದ ಬೆಲೆ ಸಾಮಾನ್ಯವಾಗಿ ನಮಗೆ ಎ ಎಕ್ಸ್ ಸ್ಕ್ವಾಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳ್ತೀವಿ. ಎ ಎಕ್ಸ್ ಸ್ಕ್ವಾಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮನಾಗಿದೆ 0 ಆದಾಗ ಶೋಧಕದ ಬೆಲೆ ನಾವು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಹೇಳ್ತೀವಿ. ಆದರೆ ಇಲ್ಲಿ ಎಯ ಬೆಲೆ ಪಿ ಆಗಿದೆ, ಬಿಯ ಬೆಲೆ ಕ್ಯೂ ಆಗಿದೆ, ಸಿಯ ಬೆಲೆ ಆರ್ ಎಂದು ನಾವು ಅಳವಡಿಸಿದಾಗ ನೋಡಿ ನಮಗೆ ಬಿಯ ಬೆಲೆ ಏನಾಗಿದೆ, ಕ್ಯೂ ಆಗಿದೆ, ಕ್ಯೂ ಸ್ಕ್ವೇರ್ ಮೈನಸ್ 4, ಎಯ ಬೆಲೆ ಪಿ ಆಗಿದೆ, ಸಿಯ ಬೆಲೆ ಆರ್ ಆಗಿದೆ. ಹಾಗಾಗಿ ಶೋಧಕ ಕ್ಯೂ ಸ್ಕ್ವೇರ್ ಮೈನಸ್ 4pr ಅಂತಕ್ಕಂಥದ್ದು ಕೂಡ ಎ ಆಪ್ಷನ್ ಆಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಎ ಆಪ್ಷನ್ ಕ್ಯೂ ಸ್ಕ್ವೇರ್ ಮೈನಸ್ 4pr. 12ನೇ ಪ್ರಶ್ನೆ. ಇಲ್ಲಿ 4x ಮತ್ತು 10 ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. ಇದು ಸಮಾಂತರ ಮಾಧ್ಯದ ಫಾರ್ಮುಲಾ ತೆಗೆದುಕೊಂಡು ಮಾಡಿದಾಗ ಸುಲಭವಾಗ್ತದೆ. ಹಾಗಾಗಿ ಸಮಾಂತರ ಮಾಧ್ಯದ ಫಾರ್ಮುಲಾ ಪ್ರಕಾರ ಎಕ್ಸ್ ಇಸ್ ಈಕ್ವಲ್ ಟು ಎ ಮತ್ತು ಬಿ ಅಂತ ತಿಳ್ಕೊಂಡಾಗ ನಾವು 4 + 10/2. ಸೊ 14/2 ಅಂದಾಗ 7 ಇಲ್ಲಿ ಎಕ್ಸ್ನ ಬೆಲೆ ಯಾವುದಾಗಿದೆ, ಆಪ್ಷನ್ ಡಿ ಆಗಿದೆ. ಆಪ್ಷನ್ ಡಿ ಏನಾಗಿದ್ದಿಲ್ಲ, 7 ಸರಿಯಾದ ಆಯ್ಕೆ ಆಗಿದೆ ಎಂದು ನಾವು ಹೇಳ್ಬೋದು. ಈಗ 13ನೇ ಪ್ರಶ್ನೆ ನೋಡಿ. 13ರಲ್ಲಿ ನಮಗೆ ನೇರವಾಗಿ ಸೂತ್ರವ ಯಾವುದಿದೆ ಅಂತ ಗುರುತಿಸಿ ಬರೀಬೇಕು. ಸೊ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮನಾಗಿದೆ 0. ವರ್ಗ ಸಮೀಕರಣದ ನಮಗೆ ಮೂಲೆಗಳು 2 ದೊರೀತವ ಅಂತ 2 ಇರ್ತಕ್ಕಂಥದ್ದು ಯಾವುದಾಗಿದೆ ಅಂದರೆ 13ನೇ ಸೂತ್ರದಲ್ಲಿ ಸೂತ್ರ ಏನಾಗಿದೆ, ಮೊದಲನೇದು ಏನಾಗಿದೆಯಲ್ಲ, ಎ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2 ಏನಾಗಿದೆ, ಸರಿಯಾಗಿದೆ. ಉಳಿದಿರ್ತಕ್ಕಂಥವೆಲ್ಲನೂ ತಪ್ಪಾಗಿದ್ದಾವೆ ಅಂತ ನಾವು ಹೇಳ್ಬೋದು. ಈಗ ನಾವು 14ನೇ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆಯಲ್ಲಿ ಎಕ್ಸ್ ಮೈನಸ್ 3 ಮತ್ತು ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಆದರೆ ಸಮೀಕರಣದ ಮೂಲೆಗಳನ್ನು ಕಂಡುಹಿಡಬೇಕು. ಅಂದರೆ ಮೂಲೆಗಳು ನಮಗೆ ಯಾವುದೇ ವರ್ಗ ಸಮೀಕರಣದ ಮೂಲಗಳು 2 ಇರ್ತವೆ. ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಪ್ರತ್ಯೇಕವಾಗಿ 0ಗೆ ನಾವು ಸಮೀಕರಿಸಿದ್ದೇ ಆದರೆ ಆಗ ನಮಗೆ ಮೂಲೆಗಳು ದೊರೀತವೆ. ಒಂದು ಮೂಲ +3 ಬಂತು, ಇನ್ನೊಂದು ಮೂಲ ಎಕ್ಸ್ ಪ್ಲಸ್ 2 ಸಮನಾಗಿದೆ 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು -2 ಅಂದರೆ 3 ಮತ್ತು -2 ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಹಾಗಾಗಿ ಇಲ್ಲಿ 3 ಮತ್ತು -2 ಇರ್ತಕ್ಕಂಥದ್ದು ಏನಾಗಿದೆ, ಇಲ್ಲಿ ಬಿ ಆಪ್ಷನ್ ಇದೆ ನೋಡಿ. ಬಿ ಆಪ್ಷನ್ ಏನಾಗಿದೆ, ಸರಿಯಾದ ಉತ್ತರವಾಗಿದೆ ಎಂದು ನಾವು ಹೇಳ್ಬೋದು. ಈಗ 15ನೇ ಪ್ರಶ್ನೆ. 2 ಅನುಕ್ರಮ ಪೂರ್ಣಾಂಕಗಳ ಮೊತ್ತವು 27 ಆದರೆ ಆ ಪೂರ್ಣಾಂಕಗಳು ಅನುಕ್ರಮ ಅಂದರೆ ಸೀರಿಯಲ್ ಬಂದಿರತಕ್ಕಂಥ 2. ಮೊದಲನೇದು 7, 20 ಅನುಕ್ರಮವಾಗಿಲ್ಲ. ಎರಡನೇದು 13 ಮತ್ತು 14 ಅನುಕ್ರಮವಾಗಿದೆ. ಹಾಗಾಗಿ ಇದು ನೇರವಾಗಿ ಸರಿಯಾದ ಉತ್ತರ ಆಗ್ತದೆ. ಬೇಕಾದ್ರೆ ನೋಡ್ಬೋದು 13 + 14 ಸೇರಿಸಿದರೆ 27. ಸೊ ಮುಂದಿಂದು ಎಲ್ಲನೂ ತಪ್ಪು ಉತ್ತರಗಳು. ಹಾಗಾಗಿ ಸರಿಯಾದ ಉತ್ತರ ಬಿ ಆಪ್ಷನ್ ಏನಾಗಿದೆ, 13 ಮತ್ತು 14 ಸರಿಯಾದ ಉತ್ತರವಾಗಿದೆ. ಈಗ 16ನೇ ಪ್ರಶ್ನೆಯನ್ನು ನೋಡಿದಾಗ 16ನೇ ಪ್ರಶ್ನೆ ಏನು ಹೇಳ್ತಾನೆ, ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಥೀಟಾದ ಬೆಲೆಯನ್ನು ಕಂಡುಹಿಡಬೇಕು. ಸೈನ್ ಥೀಟಾ ಅಂದರೆ ಏನು? ಸೈನ್ ಥೀಟಾ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಅಂತ ನಾವು ಹೇಳ್ಬೋದು. ಇಲ್ಲಿ ಅಭಿಮುಖ ಬಾಹು ಏನಾಗಿದೆ, 1 ಆಗಿದೆ. ಬಾಗಿಲೆ ವಿಕರ್ಣ ಏನಾಗಿದೆ, 2 ಆಗಿದೆ. ಸೊ ಸೈನ್ ಥೀಟಾ ಅಂದಾಗ ನಿಮ್ಗೆ ಗೊತ್ತಿರಬೇಕು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಸೊ ಅಭಿಮುಖ ಬಾಹು 1 ಆಗಿದೆ, ವಿಕರ್ಣ 2 ಆಗಿದೆ. 1, 2 ಅಂಶ ಅಂತಕ್ಕಂಥದ್ದು ಯಾವುದಾಗಿದೆ ಇಲ್ಲಿ ಉತ್ತರ? 1, 2 ಅಂಶ ಅಂತಕ್ಕಂಥ ಆಪ್ಷನ್ ಏನಾಗಿದೆ, ಎ ಸರಿಯಾದ ಉತ್ತರವಾಗಿದೆ. ಹಾಗಾಗಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆ ಎಷ್ಟಾಗಿದೆ, 1/2 ಸರಿಯಾದ ಉತ್ತರ ಆಗಿದೆ. ಈಗ ನಾವು 17ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಮೈನಸ್ ಟ್ಯಾನ್ 45 ಡಿಗ್ರಿಯ ಬೆಲೆಯನ್ನು ಕಂಡುಹಿಡಬೇಕು. ನೋಡಿ, ನೇರವಾಗಿ ಕೊಟ್ಟಿರುವ ಬೆಲೆಯನ್ನು ಅಳವಡಿಸಿದರೆ ಉತ್ತರ ದೊರೀತದೆ ನಮಗೆ. ಸೈನ್ 30 ಡಿಗ್ರಿ ಬೆಲೆ ಎಷ್ಟಾಗಿದೆ, 1/2 ಆಗಿದೆ. ಕಾಸ್ 60 ಬೆಲೆ ಎಷ್ಟಾಗಿದೆ, 1/2 ಆಗಿದೆ. ಮೈನಸ್ ಟ್ಯಾನ್ 45 ಬೆಲೆ ಎಷ್ಟಾಗಿದೆ, 1. ಸೊ ನೋಡಿ, ಆಫ್ ಪ್ಲಸ್ ಆಫ್ ಅಂದರೆ 1 ಆಗ್ತದೆ. ಸೊ 1 - 1 ಅಂದರೆ 0. 0 ಯಾವುದಿದೆ ಇಲ್ಲಿ ಸರಿಯಾದ ಉತ್ತರ? ಡಿ ಆಪ್ಷನ್ ಆಗಿದೆ. ಹಾಗಾಗಿ ಡಿ ಆಪ್ಷನ್ ಸರಿಯಾದ ಉತ್ತರವಾಗಿದೆ. ಈಗ 18ನೇ ಪ್ರಶ್ನೆ ಏನು ಹೇಳ್ತಾನೆ? 18ನೇ ಪ್ರಶ್ನೆ, 3 + sec ಸ್ಕ್ವೇರ್ ಥೀಟಾ ಅಥವಾ ಸೀಕೆಂಡ್ ಸ್ಕ್ವೇರ್ ಥೀಟಾಕ್ಕೆ ಸಮನಾದುದು ಯಾವುದು? ನೋಡಿ, ಇದನ್ನು ಸ್ವಲ್ಪ ನಾವು ಪರಿವರ್ತನೆ ಮಾಡಿ ಬರ್ಕೋಬೇಕಾಗುತ್ತೆ. 3 +
ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂದರೆ ನಮಗೆ ನಾವು 1 + tan ಸ್ಕ್ವೇರ್ ಥೀಟಾ ಅಂತ ಬರಿಬೋದು. 1 + tan ಸ್ಕ್ವೇರ್ ಥೀಟಾ. ಸೊ ಈಗ ನಾವು ಇದು ಬಿಡಿಸಿದಾಗ 3 + 1 4 + tan ಸ್ಕ್ವೇರ್ ಥೀಟಾ. ಸೊ 4 + tan ಸ್ಕ್ವೇರ್ ಥೀಟಾ ಯಾವುದಾಗಿದೆ? ಆಪ್ಷನ್ ಎ. ಆಪ್ಷನ್ ಎ 4 + tan ಸ್ಕ್ವೇರ್ ಥೀಟಾ ಸರಿಯಾದ ಉತ್ತರವಾಗಿದೆ. ಈಗ 19ನೇ ಪ್ರಶ್ನೆ ನೋಡಿ. 19ನೇ ಪ್ರಶ್ನೆ ಏನು ಹೇಳ್ತಾನೆ? ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗ್ತಕ್ಕಂಥ ಉನ್ನತ ಕೋನ 30 ಡಿಗ್ರಿ. ಆದರೆ ಆ ಗೋಪುರದ ಎತ್ತರವನ್ನು ಕಂಡಿಡಬೇಕು. ಅಂದರೆ ನೀವು ಒಂದು ಚಿಕ್ಕ ಚಿತ್ರವನ್ನು ಹಾಕಿಕೊಂಡು ಲೆಕ್ಕವನ್ನು ಮಾಡಬೇಕಾಗ್ತದೆ. ಇದು ನಮಗೆ ಎ ಬಿ ಅಂತಕ್ಕಂಥದ್ದು ಗೋಪುರ ಅಂತ ತಿಳ್ಕೋಣ. ಬಿ ಸಿ ಅನ್ನೋದು ಪಾದದಿಂದ ಇರತಕ್ಕಂಥ ದೂರ. ಇಲ್ಲಿ ನಮಗೇನಾದರೆ ಗೋಪುರದ ಪಾದದಿಂದ 30 ಮೀಟರ್ ದೂರ ಅಂದರೆ ಬಿ ಸಿ 30 ಆಗಿದೆ. ಮತ್ತು ಇಲ್ಲಿ ಸಿ ಕೋನ ಏನಾಗಿದೆ? ಥೀಟಾ ಉನ್ನತ ಕೋನ 30 ಡಿಗ್ರಿ ಆಗಿದೆ ಅಂದಾಗ ನಾವು ಇಲ್ಲಿ ಬಿಡಿಸಬೇಕಾಗಿದೆ. ನೋಡಿ, ನಮಗೆ ಗೋಪುರದ ಎತ್ತರ ಬೇಕಾಗಿದೆ, ಎ ಬಿಯ ಬೆಲೆಯನ್ನು ಕಂಡುಹಿಡಬೇಕಾಗಿದೆಯಲ್ಲ, ಅದಕ್ಕೆ ಎಕ್ಸ್ ಅಂತ ತಿಳ್ಕೋಣ. ಅಂದರೆ ಥೀಟಾ, ಇಲ್ಲಿ ಒಂದು ಥೀಟಾ ಕೊಟ್ಟಿದ್ದಾನೆ ಅಂದರೆ ಥೀಟಾದ ಬೆಲೆಗಳು ಏನಾಗಿದೆ? ಅಭಿಮುಖ ಬಾಹು ಆಗಿದೆ. ಎ ಬಿ ಅಭಿಮುಖ ಬಾಹು ಬಾಗಿಲೆ ಬಿ ಸಿ ಪಾರ್ಶ್ವಬಾಹು ಆಗಿದೆ. ಅಂದರೆ ಈ ಥೀಟಾ ಯಾವುದು? ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು ಅಂದರೆ ಯಾವುದಾಯಿತು? ಟ್ಯಾನ್ ಥೀಟಾ ಆಗ್ತದೆ. ಹಾಗಾಗಿ ಟ್ಯಾನ್ 30 ಡಿಗ್ರಿ = x/30 ಅಂತ ನಾವು ಹೇಳೋಣ. ಯಾಕಂದರೆ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾಗಿದೆ. ಸೊ ಎಕ್ಸ್ನ ಬೆಲೆ ಅಥವಾ ಎ ಬಿ ಅಂತಲೂ ಹೇಳ್ಬೋದು. ಸೊ ಟ್ಯಾನ್ 30 ಡಿಗ್ರಿಯ ಬೆಲೆ ನಮಗೆ ಗೊತ್ತು 1/√3. ಸೊ 1/√3 = x/30. ಸೊ ನೋಡಿ, ಇದನ್ನು ಸ್ವಲ್ಪ ನಾವು ಬಿಡಿಸಿದಾಗ ಓರೆ ಗುಣಾಕಾರ ಮಾಡಿದಾಗ ನಮಗೇನಾಗ್ತದೆ? ಎಕ್ಸ್ ಅಥವಾ ಎ ಬಿ ಸಮನಾಗಿದೆ 30/√3 ಅಂತ ಆಗ್ತದೆ. ಏನಾಗುತ್ತೆ? ಎಕ್ಸ್ ಸಮನಾಗಿದೆ 30/√3. ಸೊ 30/√3 ಅಂದರೆ ನಾವು ಇದನ್ನು 3 × 10 ಬಾಗಿಲೆ √3 ಅಂತ ಬರಿಬೋದು. ಇಲ್ವೇ 3 ಅಂದಾಗ √3 × √3 × 10 ಬಾಗಿಲೆ √3 ಅಂತ ಬರಿಬೋದು. ಅಂದಾಗ √3 ಕ್ಯಾನ್ಸಲ್ ಆದಾಗ ನಮ್ಗೆ ಉತ್ತರ ಏನು ಬರ್ತದೆ? 10√3 ಬರ್ತದೆ. 10√3 ಬರ್ತಕ್ಕಂಥ ಆಪ್ಷನ್ ಏನಾಗಿದೆ? ಸಿ ಆಪ್ಷನ್ ಇದೆಯಲ್ಲ, ಈ ಸಿ ಆಪ್ಷನ್ 10√3 ಮೀಟರ್ ಏನಾಗಿದೆ? ಗೋಪುರದ ಎತ್ತರವಾಗಿದೆ ಎಂದು ನಾವು ಹೇಳ್ಬೋದು. ಈಗ 20ನೇ ಪ್ರಶ್ನೆ. ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾದ ಬೆಲೆಯನ್ನು ಕಂಡುಹಿಡಬೇಕು. ಇದನ್ನು ಕೂಡ ಸ್ವಲ್ಪ ಬಿಡಿಸಿ ಬರಿಬೇಕಾಗ್ತದೆ. ಸೈನ್ ಥೀಟಾ ಅಂದಾಗ ಸೈನ್ ಥೀಟಾ ಹಾಗೆ ಬರ್ಕೊಳ್ಳಿ. ಕೋಸೆಕ್ ಥೀಟಾ ಅಂದರೆ ಏನಾಗುತ್ತೆ? ಕೋಸೆಕ್ ಥೀಟಾದ ಬೆಲೆ 1/sin ಥೀಟಾ ಆಗುತ್ತದೆ. ಸೊ ಈಗ ನೋಡಿ, ನಮಗೆ ಸೈನ್ ಥೀಟಾ ಕ್ಯಾನ್ಸಲ್ ಆದಾಗ ಬೆಲೆ ಎಷ್ಟು ಬಂತು? 1 ಯಾವುದಾಗಿದೆ? ಇಲ್ಲಿ ಬಿ ಆಪ್ಷನ್ ಏನಾಗಿದೆಯಲ್ಲ, 1 ಸರಿಯಾದ ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ 20 ಪ್ರಶ್ನೆಗಳಿಗೆ ನಾವು ಪರಿಹಾರಾತ್ಮಕವಾಗಿ ನಾವು ಚರ್ಚೆ ಮಾಡುತ್ತಾ 20ಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡಿದ್ದೀವಿ. ಆ ಮುಂದಿನ ಭಾಗ 2ರಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಹಿಡಿಯೋಣ. ಧನ್ಯವಾದಗಳು.